ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾತ್ರಿ ಅಷ್ಟೊತ್ತಿನಲ್ಲಿ ನನ್ನ ನೋಡಿ ಜಾನ್ವಿಯವರಿಗೆ ಅನುಮಾನ ಬಂದಿರ್ಬೋದಾ? ರಾತ್ರಿ ಹೇಗೋ ಬ್ಯಾಲೆನ್ಸ್ ಮಾಡಿಬಿಟ್ಟೆ. ಆದರೆ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರೆ ನೋ, ಹಾಗಾಗಬಾರ್ದು. ಅವ್ರಿಗೆ ನನ್ನ ಬಗ್ಗೆ ಸಣ್ಣ ಅನುಮಾನ ಕೂಡ ಬರಬಾರ್ದು. ಅರೆ ರೀ, ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ತಮ್ಮನ ಮುದ್ದು ಕೊಡ್ತಾ ಇದ್ದೀನಿ. ಅದೆಲ್ಲ ಮಾಡೋ ಟೈಮಾ? ನಾನು ಇವಾಗ ಏನ್ ಮಾಡ್ತಿದ್ದೀನಿ ನೋಡಿ, ಬಿಡಿ. ಚಿನ್ನು ಮರಿ, ನಾವಿಬ್ಬರೇ ಇರೋವಾಗಲೂ ಈಗ ರೊಮ್ಯಾಂಟಿಕ್ ಆಗಿರ್ಬಾರ್ದು ಅಂದ್ರೆ ಹೇಗೆ ಹೇಳಿ? ಅದು ಬೇರೆ ನೀವು ಸಕ್ಕರೆ ಬೊಂಬೆ ಥರ ಕಾಣ್ತಿರ್ತೀರಿ. ಮುದ್ದು ಪಡಬಾರ್ದು ಅಂದ್ರೆ ಹೇಗೆ? ಸಾಕು ಸಾಕು ಸಾಕು. ಈಗ ಸುಮ್ಮನೆ ಹೋಗಿ ನೀವು ರೆಡಿ ಆಗಿ. ಚಿನ್ನು ಮರಿ, ನೆನ್ನೆ ರಾತ್ರಿ ನಿಮಗೆ ಚೆನ್ನಾಗಿ ನಿದ್ದೆ ಬಂತ? ಹಾಗೆ ನಿದ್ದೆ ಮಾಡಿದ್ನಲ್ಲ, ಯಾಕೆ ಕೇಳ್ತಿದ್ದೀರಾ? ಅಲ್ಲ, ರಾತ್ರಿ ನಾನು ಹಾಲಲ್ಲಿದ್ದಾಗ ನೀವು ಬಂದಿದ್ರಲ್ಲ, ನನಗೆ ಸರಿಗೆ ನಿದ್ದೆ ಬರಲಿಲ್ಲ ಅಂತ ನಾನು ಎದ್ದು ಬಂದಿದ್ದಷ್ಟೇ, ಬೇರೆ ಏನೂ ಕಾರಣ ಇಲ್ಲ. ರೀ, ಅದನ್ನ ನೆನ್ನೆನೆ ಹೇಳಿದ್ರಲ್ಲ, ಮತ್ತ್ಯಾಕೆ ಹೇಳ್ತಿದ್ದೀರಾ? ಅಲ್ಲ, ನೀವು ತಪ್ಪು ತಿಳ್ಕೊಳ್ಳದೆ ಇರಲಿ ಅಂತ ಹೇಳ್ತಾ ಇದ್ದೀನಪ್ಪ. ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋಂಥದ್ದು ಏನಿದೆ? ನೀವು ಏನು ಅಂತ ನಂಗೆ ಗೊತ್ತಿದೆಯಲ್ಲ. ಹಾಗಾದ್ರೆ ನಿಮಗೆ ನನ್ನ ಮೇಲೆ ಅನುಮಾನನೇ ಇಲ್ವಾ? ರೀ, ನನಗೆ ನಿಮ್ಮ ಮೇಲಿರೋದು ಅನುಮಾನ ಅಲ್ಲ, ಅಭಿಮಾನ. ಅದು ಅಲ್ಲದೆ ಅನುಮಾನ ಬರುವಂಥದ್ದು ನೀವು ಏನು ಮಾಡಿದ್ದೀರಾ? ಸಹಜವಾಗಿ ರಾತ್ರಿ ಯಾರಿಗಾದ್ರೂ ನಿದ್ದೆ ಬರ್ತಿಲ್ಲ ಅಂತಂದ್ರೆ ಹೀಗೆ ಅಲ್ವಾ ಓಡಾಡೋದು? ಅದರಲ್ಲಿ ಏನಿದೆ? ಸತ್ಯ, ಬಚಾವಾದೆ. ಇವ್ರಿಗೆ ನನ್ನ ಮೇಲೆ ಯಾವುದೇ ಥರದ ಅನುಮಾನನೇ ಇಲ್ಲ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ್ ಕೇಳಿಸ್ತು ತಾನೆ? ಅರೆ, ನೀವು ಹೇಳಿದ್ ಕೇಳಿಸ್ದೆ ಹೋದ್ರೆ ಈ ಕಿವಿಗಳಿದ್ದ ಉಪಯೋಗ ಏನು? ನಿಮ್ಮನ್ನು ನೋಡದೆ ಹೋದ್ರೆ ಈ ಕಣ್ಣುಗಳಿದ್ದ ಉಪಯೋಗ ಏನು? ಹಾಗೆ ನಿಮ್ಮ ಜೊತೆ 2 ಹೆಜ್ಜೆ ಹಿಂಗೆ ಹಾಕದೇ ಇದ್ರೆ ಈ ಕಾಲ್ಗಳಿದ್ದ ಉಪಯೋಗ ಏನು ಚಿನ್ನಮರಿ? ಸಾಕು ಸಾಕು ಸಾಕು. ಇವಾಗ ನನ್ನ ಜಪ ಶುರು ಮಾಡಬೇಡಿ ನೀವು. ಇದೇ ಥರ ನೀವು ನನ್ನ ಹೊಗಳ್ತಾ ಇದ್ರೆ ಆಫೀಸಿಗೆ ಲೇಟ್ ಆಗುತ್ತೆ. ಸುಮ್ಮನೆ ನೀವು ಹೋಗಿ ಸ್ನಾನ ಮಾಡಿ, ನಾನು ಅಷ್ಟರಲ್ಲಿ ತಿಂಡಿ ರೆಡಿ ಮಾಡ್ತೀನಿ. ಚಿನ್ನಮರಿ, ನಂಗೆ ಇವತ್ತು ಆಫೀಸ್ಗೆ ಹೋಗಕ್ಕೆ ಮೂಡಿಲ್ಲ. ಅಲ್ಲ, ಏನ್ರಿ ನೀವು? ಎಲ್ಲಾದ್ರೂ ಹೋಗೋಣ ಅಂದ್ರೆ ಆಫೀಸಲ್ಲಿ ಅಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಇದೆ ಅಂತ ಹೇಳ್ತೀರಾ. ಏನು ಇಲ್ಲ ಅಂದ್ರೆ ಆಫೀಸ್ಗೆ ಹೋಗಿ ಮೂಡಿಲ್ಲ ಅಂತೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ? ಅದು ಎಷ್ಟು ಕೋಪ ಮಾಡ್ಕೊತೀರಿ ಚಿನ್ನಮರಿ? ಇವಾಗ ನಾನು ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದ್ದು ನಿಮಗೋಸ್ಕರನೇ. ನಿಮಗೋಸ್ಕರನೇ. ನೀವು ಊರಿಗೆ ಹೋಗೋಣ ಅಂತ ಹೇಳಿದ್ರಿ ತಾನೆ. ಮಾವ ಬೇರೆ ಫೋನ್ ಮಾಡಿದ್ರು, ಜಾನ್ವಿಯವ್ರು ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನನಗೂ ಯಾಕೋ ಸರಿ ಅಂತ ಅನಿಸ್ತು. ಸೊ ನಾನು ನೀವು ಇಬ್ರು ಈಗ ಊರಿಗೆ ಹೋಗ್ತಾ ಇದ್ದೀವಿ. ನಿಜ ಹೇಳ್ತಿದ್ದೀರಾ? ಯಾಕೆ, ನಿಮಗೆ ನನ್ನ ಮಾತು ಮೇಲೆ ನಂಬಿಕೆನೇ ಇಲ್ವಾ? ನಮಗೆ ಒಂಥರ ಇದೆ, ಆದರೂ ನೀವು ಮನ್ಸು ಬದಲಾಯಿಸ್ಬಿಡ್ತೀರೇನೋ ಅಂತ ಭಯ. ಇಲ್ಲ, ಮನ್ಸು ಬದಲಾಯಿಸಲ್ಲ. ಊರಿಗೆ ಹೋಗಿ ಬರೋಣ. ಅಮ್ಮ, ಅಜ್ಜಿ, ಚೆನ್ನಾಗಿ 100 ವರ್ಷ ಬಾಳೆ. ಚೆನ್ನಾಗಿದ್ದೀರಾ ಅಜ್ಜಿ? ಏನೋ ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ. ನೀವು ಚೆನ್ನಾಗಿದ್ರೆ ಸಾಕಪ್ಪ. ಅಜ್ಜಿ, ಯಾಕೆ ಈ ಥರ ಮಾತಾಡ್ತೀಯ ನೀನು? ಇನ್ನೂ 100 ವರ್ಷ ಚೆನ್ನಾಗಿರ್ಬೇಕು ನೀನು. ಅಪ್ಪ, ಅಮ್ಮ. ಜಾನು, ಜಾನು, ನಮಸ್ಕಾರ. ಕೂತ್ಕೊಳ್ಳಿಲ್ಲ ಅಂದ್ರೆ. ಅಯ್ಯೋ, ಏನಾಯ್ತಮ್ಮ? ಅದು
ನಾನು ಗಾರ್ಡನಲ್ಲಿ ಹೂ ಕೀಳ್ತಿದ್ದೆ ಅಮ್ಮ, ಅವಾಗ ಮುಳ್ಳು ಚುಚ್ಕೊಂಡ್ಬಿಡ್ತು. ಹುಷಾರಲ್ವಾ ಮಗಳೇ? ಅಯ್ಯೋ ಏನಾಗಿಲ್ಲ ಬಿಡು. ಅಳಿ ಅಂದ್ರೆ ನಿಮ್ ಕೈಗೇನಾಯ್ತು? ಅವರು ಆಫೀಸಲ್ಲಿ ಏನೋ ಕೆಲಸ ಮಾಡ್ತಾ ಕೈ ತಗಲಿಸ್ಕೊಂಡ್ಬಿಟ್ಟಿದ್ದಾರೆ. ಜಾನು, ತುಂಬ ಅಪರೂಪ ಆಗ್ಬಿಟ್ಟೆ ನೀನು. ಹಾಗೇನಿಲ್ಲ, ಅದಕ್ಕೆ ಅವ್ರಿಗೆ ವಿಪರೀತ ಕೆಲಸ, ಯಾವಾಗಲೂ ಬ್ಯುಸಿ ಆಗಿರ್ತಾರೆ. ನನಗೂ ಬರಬೇಕು ಅಂತಾನೆ ಇರುತ್ತೆ ನೋಡಿ. ಇವಾಗ ಸ್ವಲ್ಪ ಕೆಲಸ ಕಮ್ಮಿ ಆಯಿತು, ಅವರೇ ನನ್ನ ಕರ್ಕೊಂಡು ಬಂದರು. ಹೋಗ್ಲಿ ಬಿಡು, ಸದ್ಯ ಈಗಲಾದರೂ ಬಂದ್ಯಲ್ಲ, ಒಳ್ಳೇದಾಯ್ತು. ಹೀಗೆ ಮಾತಾಡ್ಸ್ತಾ ನಿಲ್ಸಿರ್ತೀರೋ ಅಥವಾ ಕಾಫಿ ಗಿಫಿ ಕೊಡ್ತಿರೋ? ಏ, ನಾನ್ ಮಾಡ್ಕೊಡ್ತೀನಿ. ಬಾ ಒಳಗ್ ಬಾ. ವೀಣಾ, ಹಿಂದೆ ಒಣಗಿರೋ ಬಟ್ಟೆನೆಲ್ಲ ತಗೊಂಡ್ ಬಂದ್ಬಿಡಮ್ಮ, ಮಳೆ ಬರೋ ಹಾಗಿದೆ. ಬಾ. ಅಳಿ ಅಂದ್ರೆ ಮಾಮೂಲಿ ಹಾಗೆ ಬ್ಯುಸಿನಾ ಅಥವಾ ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಬಿಡುವು ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಮಗಳು ಬಿಡಬೇಕಲ್ಲ ಮಾವ, ರುಚಿಯಾಗಿ ಅಡುಗೆ ಬೇರೆ ಮಾಡ್ತಾರೆ ಜಾನ್ವಿ ಅವರು. ಅದಕ್ಕಾದ್ರೂ ಟೈಮಿಗೆ ಮನೆಗೆ ಬರ್ತಾ ಇದ್ದೀನಿ ನೋಡಿ. ಒಳ್ಳೇದಾಯ್ತು. ಇವರು ಇಲ್ಲಿದ್ದಾಗ ಏನು ಹೇಳಿದೆ, ಸೆಪ್ರೇಟ್ ಆಗಿದ್ದಾಗ ಎಲ್ಲನೂ ಹೇಳ್ಬಿಡ್ತಾರ? ಇಲ್ಲ ಇಲ್ಲ, ನನ್ನ ಚಿನ್ನು ಮರಿ ಹಾಗೆಲ್ಲ ಮಾಡಲ್ಲ. ಅಮ್ಮ, ಅದು ಪ್ರತಿ ಜೊತೆ ನಾನು ಮನೆಗೆ ಬಂದಾಗ ಮೊದಲು ಹೋಗ್ತಾ ಇದ್ದಿದ್ದೆ ನನ್ನ ಅಕ್ಕನ ಮಾತಾಡ್ಸೋಕ್ಕೆ. ಆದರೆ ಈಗ ಅಕ್ಕ ಮನೆಯಲ್ಲೇ ಇಲ್ಲ ಅಮ್ಮ. ನಂಗೆ ಅವಳ ನೋಡ್ತಿದ್ರೆ ಸಮಾಧಾನನೇ ಇಲ್ಲ. ನಾನು ಅಲ್ಲಿಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ಲಾ? ಬೇಡ ಜಾನು, ಅಲ್ಲಿಗೆ ಹೋಗೋದು ಬೇಡ. ಯಾಕಮ್ಮ? ಅಕ್ಕ ಮದುವೆ ಆಗಿರೋದು ನಿನಗೆ ಖುಷಿ ಇಲ್ವಾ? ಮದುವೆನಾ? ಇದನ್ನ ಹೇಗಮ್ಮ ಮದುವೆ ಅಂತ ಕರೆಯಕ್ಕಾಗತ್ತೆ? ನೆಂಟ್ರಿಲ್ಲ, ಶಾಸ್ತ್ರ ಮಾಡಿಲ್ಲ, ಮಲ್ಗಿದ್ದಳು ಕುತ್ತಿಗೆಗೆ ತಾಳಿ ಕಟ್ಬಿಟ್ರೆ ಅದನ್ನ ಹೇಗಮ್ಮ ಮದುವೆ ಅನ್ನೋದು? ಅಮ್ಮ, ಹೌದಮ್ಮ. ಒಂದ್ಸಲ ಕೊರಳಿಗೆ ಬಿದ್ದ ತಾಳಿನ ಗಂಡ ಇರೋವರೆಗೂ ತೆಗಿಬಾರ್ದು. ಅದು ಯಾರಿಗೂ ಶ್ರೇಯಸ್ಸಲ್ಲ. ಇದೊಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅಂದ್ರೆ ಅಮ್ಮ, ಅಕ್ಕ ಮದುವೆ ಆಗಿರೋದ್ರ ಬಗ್ಗೆ ನನಗೆ ಒಪ್ಪಿಗೆ ಇಲ್ವಾ? ನಂಬಿಕೆನ ಸಮಾಧಿ ಮಾಡಿ ಅದ್ರ ಮೇಲೆ ಮಂಟಪ ಕಟ್ಕೊಂಡು ಆಗಿರೋಂಥ ಈ ಮದುವೆನ ನನ್ನ ಮನ್ಸು ಒಪ್ಕೋತಾ ಇಲ್ಲ ಜಾನು. ಅಲ್ಲ ಅಮ್ಮ, ನೀನೇ ಹೀಗೆ ಮಾತಾಡಿದ್ರೆ ಹೇಗಮ್ಮ? ಅಕ್ಕನ ಮದುವೆ ಆಗಬೇಕು ಅಂತ ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ಆಸೆ ಪಟ್ಟೋಳು ನೀನೆ. ಆದರೆ ಈಗ ನೀನೇ ಹೀಗೆ ಹೇಳ್ತಿದ್ಯಾ. ಅವಳು ಖುಷಿಯಾಗಿರ್ಬೇಕು ಅಂತ ಆಸೆ ಪಡೋದು ಬಿಟ್ಟು ನಿನಗೆಲ್ಲ ಮಾತಾಡ್ತಿದ್ಯಲ್ಲಮ್ಮ. ನೋಡು, ಅವಳಲ್ಲಿ ಹೇಗಿದ್ದಾಳೋ ನನಗೆ ಒಂದು ಗೊತ್ತಿಲ್ಲ. ಖುಷಿಯಾಗಿದ್ದಾಳೋ ಅಥವಾ ಬೇಜಾರು ಮಾಡ್ಕೊಂಡಿದ್ದಾಳೋ ನಂಗೆ ತುಂಬ ನೋಡಬೇಕು ಅನ್ನಿಸ್ತದೆ. ಇಷ್ಟು ವರ್ಷ ಅವಳು ಖುಷಿಯಾಗಿದ್ದೋಳೆ ಅಲ್ಲ, ಆದರೆ ಇವಾಗಾದರೂ ಅವಳು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಕಾಫಿ ಮಾಡ್ಕೊಡ್ತೀನಿ. ಅಮ್ಮ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.